ಈ ವರ್ಷದ ಶಿವರಾತ್ರಿ ವಿಶೇಷ, ವಿಭಿನ್ನ ಮತ್ತು ಅರ್ಥಪೂರ್ಣ. ಪ್ರಕೃತಿಯನ್ನು ಪ್ರೀತಿಸಿ ಬಟ್ಟೆ ಚೀಲವನ್ನು ಆರಿಸಿ. ಈ ದಿನ ಶಿವರಾತ್ರಿಗೆ ನಾವು ಪರಿಸರ ಶಿವರಾತ್ರಿ ಈಶ್ವರ ವನಕ್ಕೆ ಬಂದಿದ್ದೀವಿ. ಎಲ್ಲರೂ ಹೂವು, ಹಣ್ಣು, ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನು ಬಟ್ಟೆ ಚೀಲದಲ್ಲೇ ತಂದು ಒಂದು ಪೇಪರ್ ಕಪ್ ಅಲ್ಲಿ 25,000 ಮೈಕ್ರೋ ಪ್ಲಾಸ್ಟಿಕ್ಗಳಿದೆ. ನೀವು ಕುಡಿತಾ ಇರೋದು ನೀರಲ್ಲ, ವಿಷ. ಎಲ್ಲರಿಗೂ ತೋರಿಸ್ತೀನಿ, ಅದನ್ನ ತೋರಿಸಿ ನೋಡ್ರಪ್ಪ, ಈ ತರ ತಗೊಂಡ್ತೀನ್ರಿ. ಕಸ ಹಾಕಿಲ್ಲ ಅಂದ್ರೆ ಅರ್ಧ ಕಸ ಅಂದ್ರೆ ಕಡಿಮೆ ಆಗುತ್ತೆ. ಇಲ್ಲಾಂದ್ರೆ ಹಿಂಗ್ ಕಸ ಹಾಕ್ತಾ ಇದ್ರೆ ಒಂದ್ ದಿವಸ ದೊಡ್ಡ ಕಾಶದ ರಾಶಿಯಲ್ಲೇ ನಾವು ಬದುಕಬೇಕಾಗತ್ತೆ. ಹೋಟೆಲಿಗೆ ಹೋಗ್ತೀವಿ, ಬಿಸಿ ಬಿಸಿ ಅನ್ನ ಇಡ್ಲಿ ಕೊಡಿ, ಸಾಂಬಾರ್ ಕೊಡಿ. ಸಾಂಬಾರ್ ಬಿಸಿ ಬಿಸಿ ಕಟ್ ಕೊಡ್ತಾನೆ, ಅದು ಮೈಕ್ರೋ ಪ್ಲಾಸ್ಟಿಕ್ ಒಳಗಡೆ ಸಾಂಬಾರ್ ಒಳಗೆ ರಿಲೀಸ್ ಮಾಡುತ್ತೆ. ಹಾಗೆ ಈ ಕಪ್ಸ್ ಹೌದಲ್ವಾ, ಮನೆ ಪಾಸ್ ಆಗುತ್ತೆ. ಏನ್ ಹಾಕ್ತಿವಿ? ಅರ್ಶಿನ ಕುಂಕುಮ ಕೊಡ್ಬೇಕು, ನಿಜ. ಪ್ಲಾಸ್ಟಿಕ್ ಡಬ್ಬದಲ್ಲಿ ಕೊಡ್ಬೇಕಾ? ಪೇಪರ್ ಕೊಡ್ತಾರೆ, ಅದ್ರಲ್ಲಿ ಬಟ್ಟೆನೆ ನಾವೊಂದು ಏನಾರ ಒಂದ್ ಏನ್ ಅನ್ಸುತ್ತೆ? ಪ್ಲಾಸ್ಟಿಕ್ ಯೂಸ್ ಮಾಡಿ. ಸ್ವಚ್ಛತಾ ಕಾರಿಗಾರ್ ತಂಡ ಎಂದಿನಂತೆ ಕಾಳಜಿಯ ಜೊತೆಗೆ ತಂಡದ ಪರಿಶ್ರಮದಿಂದ ಈ ತರ ಬ್ರಷ್ ಕೊಡ್ಸು, ನಂಗೆ ಇದ್ರಲ್ಲಿ ಬ್ರಷ್ ಮಾಡ್ತೀನಿ ಅನ್ಬೇಕು. ಯಾವ ಬ್ರಷ್ ಯೂಸ್ ಮಾಡ್ಬೇಕು? ಯೂಸ್ ಮಾಡೋದನ್ನ ಬ್ಯಾನ್ ಮಾಡಿದ್ದೆ. ಓದೊಂಥರ ಕಾಣ್ತೀಯ, ಪ್ಲಾಸ್ಟಿಕ್ ಅವ್ರಿಗೆ ಕಳ್ಕೊಂಡಲ್ಲ. ಇದಕ್ಕೇನ್ ಕಾರಣ ಇರ್ಬೋದು ಮೇಡಮ್? ಮನುಷ್ಯನಿಗೆ ಒಂಥರ ಅಸಡ್ಡೆ. ನನಗೆ ಅಲ್ಲಿ ಹೋಗಿ ಒಂದು 20 ರೂಪಾಯಿ ಕೊಟ್ರೆ ಒಂದು ಬಾಟಲ್ ಕೊಡ್ತಾರೆ, ಅದನ್ನ ಕುಡಿದು ಅಲ್ಲೇ ಒಗಾಸ್ ಬರ್ತಾರೆ. ಬೇಟೆಯಾಡೋದನ್ನೇ ನಿಲ್ಲಿಸ್ಬಿಡ್ತೀವಿ. ಬೇಡವೇ ಬೇಡ. ಬೇಟೆಯಾಡುವುದೇ ಅಪರಾಧ. ಬೇಡ ರೀ, ಬೇಡ. ಮಕ್ಕಳೇ, ಈ ನಾಟಕ ನೋಡಿ. ಪ್ರಕೃತಿಯೇ ಪರಮೇಶ್ವರ ಎಂಬ ಧ್ಯೇಯದೊಂದಿಗೆ ಈ ವರ್ಷದ ಶಿವರಾತ್ರಿ ಆಚರಣೆ. ನಮ್ಮ ನಡೆ ಪ್ಲಾಸ್ಟಿಕ್ ನಿರ್ಮೂಲನೆ ಕಡೆ. ಸೊ ನಾವು ಶಾಪಿಂಗ್ ಅಂತ ಬಿಗ್ ಬಿಲಿಯನ್ ಡೇ ಅಂತ